ಎಸ್ ಅನಿಲ್ ತಡ್ಕಲ್ ಅವರೇ, ಪ್ರಶಾಂತ್ ನಾಥ್ ಅವರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ ಸರ್. ಈಗ ಏನಾಗಿದೆ ಅಂತಂದರೆ ಇಂಡಿಯಾ ಬ್ಲಾಕಲ್ಲಿ ಭಾಳಷ್ಟು ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು. ಇಟ್ ಈಸ್ ನಾಟ್ ಓನ್ಲಿ ವಿತ್ ಒನ್ ಪರ್ಟಿಕ್ಯುಲರ್ ಪ್ರಶ್ನೆ ಸ್ಪೆಸಿಫಿಕ್ ಆಗಿತ್ತು. ಇಂಡಿಯಾ ಬ್ಲಾಕಲ್ಲಿ CPI-CPIM ಇದ್ದಾರೆ, ಅಲ್ಲಲ್ಲ 4 ಜನ MLAಗಳಿದ್ದಾರೆ. ಆ 4 ಜನ ನೀವು ಮಾತಾಡಿ ನೀವು ಕರ್ಕೊಂಡೋಗಿ TVK ಜೊತೆಗೆ ಹೋಗ್ಬಿಟ್ರೆ ಒಂದು ಕಾಂಗ್ರೆಸ್ನ ಲೀಡರ್ಶಿಪ್ ಎಸ್ಟಾಬ್ಲಿಷ್ ಆಗುತ್ತೆ ಸರ್, ಅಲ್ವಾ? ಈಗ ನಾವು ಹೇಳ್ತಿರೋದು ಇಷ್ಟೇ, ನಮ್ಮ ಒಂದು ಬೇಡಿಕೆ ಏನಿದೆಯಲ್ಲ, ವರ್ಡಿಕ್ಟ್ ಆಫ್ ದ ಸುಪ್ರೀಂ ಕೋರ್ಟ್ ಇನ್ ದ ಪಾಸ್ಟ್ ಏನಂತ ಇರೋದು, ಫ್ಲೋರ್ ಆಫ್ ದ ಹೌಸ್ ಒಳಗಡೆ MLAsಗಳು ಅವರ ನಾಯಕರನ್ನು ಒಂದು ನಿಮಿಷ ಅಲ್ಲೇ ನಡಿಬೇಕು. ಇಟ್ ಡಸ್ ನಾಟ್ ಮೀನ್ ದಟ್ ನಾನು ಗವರ್ನರ್ ಅಲ್ಲಿ ಹೋಗ್ಬಿಟ್ಟು ನಾನು ಹೇಗೆ ಏನಂತ ಹೇಳುತ್ತೆ ಅಂದ್ರೆ, ಐ ಆಮ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಪ್ಲೀಸ್ ಕಮ್ ಅಂಡ್ ಅಡ್ರೆಸ್ ದ ಚೇರ್, ನೀವು ಬನ್ನಿ. ಅವಾಗ ಹೇಳ್ತಾರೆ, ನೋಡ್ರಿ ನೀವು 108 ಬಂದಿದ್ದೀರಿ, ನೀವು ಫ್ಲೋರಲ್ಲಿ ಪ್ರೂವ್ ಮಾಡ್ತಾರೆ ಮೆಜಾರಿಟಿ. ಎಸ್, ಐ ಆಮ್ ಗೋಯಿಂಗ್ ಟು ಪ್ರೂವ್. ಇನ್ ಕೇಸ್ ಇಫ್ ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೂವ್, ಸ್ಟಿಲ್ ಸ್ಪೀಕರ್ ಕ್ಯಾನ್, ಯಾರು ಗವರ್ನರ್ ಕ್ಯಾನ್ ಗಿವ್ ಅ ಚಾನ್ಸ್. ಏನಂತ ಒಂದು ನಿಮಿಷ ಸರ್, 2 ದಿನನೋ 3 ದಿನನೋ 4 ದಿನನೋ ಕೊಡ್ಬೋದು. ಅಕಸ್ಮಾತ್ ಅಲ್ಲೂ ಸಹ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ ದೆನ್ ದೇರ್ ಕ್ಯಾನ್ ಬಿ ಎ ಆಪ್ಷನ್ ಗಿವನ್ ಫಾರ್ DMK and ADMK, ಆರ್ ಇಟ್ ಕುಡ್ ಬಿ CPI, or it could be CPI, or it could be for single seat. ಭಾರತೀಯ ಜನತಾ ಪಾರ್ಟಿದು ಸಿಂಗಲ್ ಸೀಟ್ ಇದೆಯಲ್ಲ, ಒಂದೇ ಒಂದು ಸೀಟು, ಅವ್ರಿಗೂ ಸಹ ಆಪ್ಷನ್ ಕೊಡಬಹುದು. ಪ್ರಜಾಪ್ರಭುತ್ವ ಬಯಲಾಟ ಆಗೋಗ್ಬಿಡುತ್ತೆ. ಅಲ್ಲಲ್ಲ ಕೇಳಿ ಸರ್, ಅಯ್ಯೋ ಪ್ರಜಾಪ್ರಭುತ್ವದ ಬಯಲಾಟ ಅಲ್ಲಲ್ಲ, ಇಡೀ ದೇಶ ಬಯಲಾಟದಲ್ಲಿದೆ ಇವತ್ತು. ಇಡೀ ದೇಶ ಬಯಲಾಟದಲ್ಲಿದೆ. ಗೋವಾದಲ್ಲಿ ಏನಾಯ್ತು, ಮಣಿಪುರದಲ್ಲಿ ಏನಾಯ್ತು, ಮಹಾರಾಷ್ಟ್ರದಲ್ಲಿ ಏನಾಯ್ತು, ಬಯಲಾಟ ಮಹಾರಾಷ್ಟ್ರದಲ್ಲಾಗಿದೆ, ಬಯಲಾಟ ಕರ್ನಾಟಕದಲ್ಲಾಗಿದೆ, ಬಯಲಾಟ ಮಣಿಪುರದಲ್ಲಾಗಿದೆ, ಬಯಲಾಟ ಗೋವಾದಲ್ಲಾಗಿದೆ, ಬಯಲಾಟ ಇಡೀ ದೇಶದಲ್ಲಾಗ್ತಾ ಇದೆ. ನಾನು ಹೇಳ್ತಿರೋದು ಇಷ್ಟೇ, ಸಂವಿಧಾನದಿಂದ ಏನು ಅವರು ಒಂದು ಆಣೆ ಮಾಡಿ ನಾನೊಬ್ಬ ಗವರ್ನರ್ ಆಗ್ತೀನಿ ಅಂತ ಹೇಳ್ತಾರೋ, ಆ ಪಕ್ಷಕ್ಕೆ ಆ ಪರ್ಟಿಕ್ಯುಲರ್ ಪೋಸ್ಟಿಗೆ ಅವರು ಬೆಲೆ ಕೊಡುವಂಥದ್ದನ್ನ ಕೆಲಸ ಗವರ್ನರ್ ಮಾಡಬೇಕು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಗವರ್ನರ್ ಸರ್ಕಾರ ರಚಿಸುವುದಕ್ಕೆ ಆಹ್ವಾನ ಕೊಡಬೇಕಾಗಿರೋದು ಸಂವಿಧಾನಾತ್ಮಕ ಕರ್ತವ್ಯ ಅಂತ. ಒಂದ್ ನಿಮಿಷ, ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಸಂವಿಧಾನಿಕವಾಗಿ ಅಂತ ಯಾಕೆ ಹೇಳ್ತೀನಿ ಅಂತ, ಒಂದ್ ನಿಮಿಷ, ಹಿ ಇಸ್ ನಾಟ್ ಅ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರು ಇರ್ತಾರೋ ಅವ್ರಿಗೆ ಮೊದಲು ಆಹ್ವಾನ ಕೊಡಬೇಕು. ಆಹ್ವಾನ ಅವ್ರು ಬಂದು ಕೇಳಿದಾಗ ಆಹ್ವಾನ ಕೊಡ್ಲೇಬೇಕು. ಹಂಗಿದ್ರೆ ಯಡಿಯೂರಪ್ಪನವ್ರು ವಜುಭಾಯಿ ವಾಲಾ ಕೊಟ್ಟಿದ್ದೇನು ತಪ್ಪಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್ ನೋ, ಬಟ್ ಒಂದ್ ನಿಮಿಷ ಕೇಳಿ, ಹೇಳ್ತೀನಿ. ಐ ಆಮ್ ಗೋಯಿಂಗ್ ಟು ಗಿವ್ ಯು ದಿ ಜಸ್ಟಿಫಿಕೇಶನ್. ಯಾಕೆ ಅಷ್ಟು ಓಡೋಗ್ತೀರಿ ಹೇಳ್ತೀನಿ. ನಂಗೆ ಟೈಮ್ ಓಡ್ತಾ ಇಲ್ಲ. ಅಲ್ಲ, ನಾನು ಅದನ್ನೇ ಹೇಳೋದು, ಅಲ್ಲಲ್ಲ, ನಾನು ಹೇಳ್ತಿರೋದು ಇಷ್ಟೇ. ನಾನು ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಮರುಮತದಾನ ಆಯ್ತು. ಸ್ಪೀಕರ್ ಈ ಬಿಹೇವ್ ವೆರಿ ಜೆಂಟಲಿ ಹೋಗಿ ಯಾರಿಗೆ ಇವ್ರನ್ನ ಇದು ಮಾಡಿಸಿದ್ರು, ಶಪಥ ಮಾಡಿಸಿದ್ರು MLAನ. ಯಾಕೆ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಕಡೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ, ಸಂಬಂಧ ಇರೋ ವಿಚಾರಗಳಲ್ಲ, ನೀವು ಲೂಟಿ ಮಾಡ್ತಾ ಇದ್ದೀರಿ. ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ಇಟ್ಕೊಂಡು, CBI ಇಟ್ಕೊಂಡು, ಇನ್ಕಮ್ ಟ್ಯಾಕ್ಸ್ ಇಟ್ಕೊಂಡು ದೇಶವನ್ನು ಲೂಟಿ ಮಾಡ್ತಾ ಇದ್ದಾರೆ. ಯಾಕೆ ಈ ಕೆಲಸ ಇವರು ಕಿಚ್ಚಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಗವರ್ನರ್ ಹೇಗೆ ಬಿಹೇವ್ ಮಾಡಬಾರ್ದು ಅನ್ನೋದಕ್ಕೆ ಇವರೇ ಕೊಟ್ಟ ಎಕ್ಸಾಂಪಲ್ಗಳು. ಬೊಮ್ಮಾಯಿ ಕೇಸು, ಒಂದ್ ನಿಮಿಷ ಸರ್, ಬೊಮ್ಮಾಯಿ ಕೇಸು ಅದಾದ್ಮೇಲೆ ಇವ್ರು ಜಗದಂಬಿಕಾ ಪಾಲಲ್ಲಿ ಹೇಳಿದ್ರು. ಜಗದಂಬಿಕಾ ಪಾಲ್ ಕೇಸ್ ಒಳಗಡೆ ಇವ್ರಿಗೆ ಕಲ್ಯಾಣ್ ಸಿಂಗ್ ಅವ್ರಿಗೆ ಬಹುಮತ ಇತ್ತು. ಇವ್ರು ವಜಾ ಮಾಡ್ತಿದ್ದಂಗೆ, ರಮೇಶ್ ಬಂಡ್ರೆ ವಜಾ ಮಾಡ್ತಿದ್ದಂಗೆ ಹೈಕೋರ್ಟ್ ಡಿಸೈಡ್ ಮಾಡ್ತು. ಅದಾದ್ಮೇಲೆ ನೆಕ್ಸ್ಟ್ ಹೇಳಿದ್ರು ಯಾವುದು, ರಾಮೇಶ್ವರ ಪ್ರಸಾದ್ ಕೇಸಲ್ಲೂ ಅಷ್ಟೇ ನಮ್ಗೆ ಶಿವಸೇನಾ ಗೌರ್ಮೆಂಟ್ಗೆ ಮೆಜಾರಿಟಿ ಇತ್ತು. ಇವರ 2006ರಲ್ಲಿ ಇವರ ಗವರ್ನರ್ ಕಿತ್ತಾಕಿದ್ದು. ಯಾವ ರೀತಿ ಗವರ್ನರ್ಗಳು ಇರಬಾರ್ದು ಅನ್ನೋದನ್ನ ಕಾಂಗ್ರೆಸ್ ಹೇಳ್ತಾ ಇದ್ದಿದ್ದು. ಅದಾದ್ಮೇಲೆ ಗುಜರಾತ್ ಅಲ್ಲಿ 2017 ಸೇರಿದರೆ ಒಂದು ಸರಿಯಾಗುವುದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.